ಆತ್ಮೀಯ ಬಂಧುಗಳೇ, ಹೇಗಿದ್ದರೆ ಎಲ್ಲರೂ ಸ್ನೇಹಿತರೆ? ನಮ್ಮ ಕಿಂಗ್ಡಮ್ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಮಂಜು ದೇವರಾಜ್. ನೋಡಿ, ಇವತ್ತಂತೂ ಶಿವರಾತ್ರಿ ಹಬ್ಬ ನಡೀತಾ ಇದೆ. ನಿಮ್ಮೆಲ್ಲರೂ ಕೂಡ ಗೊತ್ತು, ಈಗಾಗಲೇ ಶಿವರಾತ್ರಿ ಹಬ್ಬ ಕಂಪ್ಲೀಟ್ ಆಗೋಗುತ್ತೆ, ಮುಗಿದೋಗುತ್ತೆ, ದಿನವೇ ಮುಗಿದೋಗುತ್ತೆ. ಬಟ್ ಇವತ್ತಲ್ಲೇ ನೆಲಮಂಗಲದ ರೋಡಲ್ಲಿ, ಅಂದರೆ ತುಮಕೂರು ರೋಡ್, ಬೆಂಗಳೂರಲ್ಲಿ ತುಮಕೂರು ರೋಡ್ ಅಂತ ಬರುತ್ತೆ, ನೆಲಮಂಗಲದ ನಿಯರ್ ಬರೀ ಜಿಂದಾಲ್ ಅಪಾರ್ಟ್ಮೆಂಟ್ ಅಂತೆಲ್ಲ ಬರುತ್ತೆ, ಅಲ್ಲಿ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಅಂತ. ಆ ಫ್ಲೇವರ್ ಮೇಲೆ ಇವತ್ತು ಆಕ್ಸಿಡೆಂಟ್ ಆಗಿರುತ್ತೆ ನಾವು ನೋಡ್ಬೋದು. ನೋಡಿ, ಆಕ್ಸಿಡೆಂಟ್ ಅಂತಕ್ಕಂಥದ್ದನ್ನ ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಸುಮ್ಮನೆ ಅಲ್ಲ ಆಕ್ಸಿಡೆಂಟ್ ಅಂತಂದರೆ ಒಂದು ಕಾರು ಜೊತೆಗೆ ಬಸ್ಸು ಎರಡೂ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿದೆ. ನೋಡಿ, ಬಸ್ಸಿಗೆ, ಗೌರ್ಮೆಂಟ್ ಬಸ್ಸು, ಸರ್ಕಾರಿ ಬಸ್ಗೆ ಕಾರು ಬಂದು ಡಿಕ್ಕಿ ಹೊಡೆದಿದೆ. ಮತ್ತು ಸರ್ಕಾರಿ ಬಸ್ಸಲ್ಲಿದ್ದವರಂತೂ ಪ್ರಯಾಣಿಕರಿಗೆ ಏನೂ ಆಗಿಲ್ಲ. ನೋಡಿ, ಬಸ್ಸಲ್ಲಿ ಕುಳಿತಿದ್ದವ್ರಿಗಂತೂ ಏನು ಗಂಭೀರ ಗಾಯಗಳೇನು ಆಗಿಲ್ಲ. ಬಟ್ ಆದ್ರೆ ಕಾರಿನಲ್ಲಿದ್ದಂತ ಒಂದು 5 ಜನನು ಕೂಡ ತುಂಬಾ ಸಾವು ನೋವಿಗೆ ಈಡಾಗಿದ್ದಾರೆ. ಈಗ ನೋಡಿ, ಸಾವು ನೋವಿಗೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂತಂದ್ರೆ ನಾವು ಇವತ್ತು ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ವಲ್ಲ, ಏನಾಗಿತ್ತು ಅವ್ರಿಗೆ? ಕಾರಲ್ಲಿ ಹೋಗ್ಬೇಕಾದ್ರೆ ನಿಧಾನವಾಗಿ ಚಲಾವಣೆ ಮಾಡ್ಬೇಕು. ಮತ್ತೆ ಅದು ಅಲ್ಲದೆ ಕೂಡ ಆಪೋಸಿಟ್ ಬಂದಿದ್ದಾರೆ, ಬಸ್ಗೆ ಆಪೋಸಿಟ್. ಬಸ್ ಹೇಗೆ ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದೆ ಬಸ್ಸು, ಹುಬ್ಬಳ್ಳಿ ಬಸ್ ಡಿಪೋಗೆ ಹೋಗ್ತಾ ಇರ್ತಕ್ಕಂಥ ಬಸ್ಸು, ಜೊತೆಗೆ ತುಮಕೂರು ರೋಡಲ್ಲಿ ಒನ್ ವೇಲ್ ಬಂದಿದ್ದಾರೆ. ಒನ್ ವೇಲ್ ಬಂದು ಆ ಬಸ್ಗೆ ಬಂದು ಡಿಕ್ಕಿ ಹೊಡಿತಾರೆ. ಅಲ್ಲೇ 5 ಜನನು ಕೂಡ ಸ್ಪಾಟ್ ಔಟ್ ಆಗ್ತಾರೆ. ಅಂದ್ರೆ ಏನರ್ಥ ನೋಡಿ, ಅವ್ರ ಅಪ್ಪ ಅಮ್ಮ ಕೂಡ ಕುತ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ ಆಗ್ತಾರೆ? ನೆಕ್ಸ್ಟ್ ಏನ್ ಮಾಡ್ತಾರೆ? ನಮ್ ಜನ ಅಂತೂ ತಾಳ್ಮೆ ಅನ್ನೋದು ಇಲ್ಲ ಈ ಮಂಗ್ ಮುಳಿಯೋಕೆ. ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ ನಮ್ ಜನಕ್ಕೆ. ನಿಜವಾಗ್ಲೂ ಅದ್ ಏನಾಗಿದೆಯೋ, ಎಲ್ಲಿ ಏನ್ ತಲೆಗಿಲೆ ಕೆಟ್ಟಿದೆಯೋ ನಿಜವಾಗ್ಲು. ಇವರೆಲ್ಲ ನಿಜವಾಗ್ಲು ನಮ್ಮಂತ ಈ ಚಿಕ್ಕ ಚಿಕ್ಕ ಹುಡುಗರು ಇರ್ತಾವಲ್ಲ, ಈ ಸ್ಟೂಡೆಂಟ್ಸ್ ಅಂತಕ್ಕಂಥ ಒಂದು ಹುಡುಗರು, ಕೆಲವರು, ಎಲ್ರು ಅಲ್ಲ, ಕೆಲವರು ಮಾತ್ರ, ಅವ್ರಿಗೆಲ್ಲ ತಾಳ್ಮೆ ಯಾವ ರೀತಿ ನಾವು ಚಲಾವಣೆಯನ್ನ ಮಾಡ್ಬೇಕು. ನೋಡಿ, ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಅಪ್ಡೇಟ್ ಮಾಡಿದ್ದೆ ಆಕ್ಸಿಡೆಂಟ್ ಬಗ್ಗೆನೆ. ಅಲ್ಲೂ ಕೂಡ ಸ್ಟೂಡೆಂಟ್ಸ್ ಇದೇ ರೀತಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ರು. ಇದು ನೋಡಿ, ಇವತ್ತು ಶಿವರಾತ್ರಿ ಹಬ್ಬದ ದಿನ ಇವತ್ತು ಹಾಗೆ ಆಕ್ಸಿಡೆಂಟ್ ಆಗಿದೆ. ಏನಾಗಿದೆ ನಮ್ ಜನಕ್ಕೆ? ನೋಡಿ, ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ರೋಡ್ ಬಳಿ ಜಿಂದಾಲ್ ಅಪಾರ್ಟ್ಮೆಂಟ್ ಸಿಟಿ ಅಂತ ಬರುತ್ತೆ, ಆ ಫ್ಲೇವರ್ ಬಳಿ ನಡೆದಿರ್ತಕ್ಕಂಥ ಒಂದು ಅಪಘಾತ ಇದು. ಬಟ್ ಅದು ಕೂಡ ಹುಬ್ಳಿ ಹತ್ರ, ಹುಬ್ಳಿಗೆ ಬಸ್ ಹೋಗ್ತಾ ಇರ್ತಾರೆ, ಚಲಾವಣೆ ಆಗೋದು ಹುಬ್ಳಿಗೆ ಅಂತೂ, ಹುಬ್ಳಿ ಡಿಪೋಗೆ ಬಸ್ ಹೋಗ್ಬೇಕಿತ್ತಂತೆ. ಬಟ್ ಆದ್ರೂ ಆ ಬಸ್ಸಲ್ಲಿ ಯಾರ್ಯಾರು ಜನಗಳು ಹೋಗ್ತಾ ಇದ್ರು, 43 ಜನ ಇದ್ರಂತೆ ಬಸ್ಸಲ್ಲಿ. 43 ಮೆಂಬರ್ಸ್ ಜನಗಳು ಕೂಡ ಬೇರೆ ಬಸ್ಸಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಬಸ್ ಕೂಡ ಆಕ್ಸಿಡೆಂಟ್ ಆಗ್ತವಿಂದ ಆ ಬಸ್ಸಿನ ಮುಂದೆ ಗಾಜು ಏನ್ ಬರುತ್ತಿಲ್ಲ, ಗ್ಲಾಸ್ ಏನ್ ಬರುತ್ತೆ, ಆ ಗ್ಲಾಸ್ ಫುಲ್ ಹೊಡೆದಾಗಿದೆ ಅಷ್ಟೇ. ಆದ್ರೆ ಒಳಗಿದ್ದವ್ರು ಮಾತ್ರ ಏನೂ ಆಗಿಲ್ಲ. ಬಟ್ ಗ್ಲಾಸ್ ಹೊಡೆದಾಗಿರೋದ್ರಿಂದ ಕಾರ್ ಅಂತೂ ಅಪ್ಪಚ್ಚಿ ಆಗೋಗಿದೆ. ಅಲ್ಲೇ ಕಾರ್ ಅಪ್ಪಚ್ಚಿ ಆಗೋಗಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ. ಆದ್ರೆ ಅದು ಅವ್ರನ್ನ ಹೇಗ್ ಕಂಡುಹಿಡಿಬೇಕು ಅಂತ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ಲ. ಆದ್ರೆ ಗೊತ್ತಾಗ್ದೇನೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರ ಅಪ್ಪು ಟ್ಯಾಟೂ ಇದೆ ಅಂತೆ. ನಮ್ಮ ಅಪ್ಪು ವರ್ಸ್ ನೀವು ಕೇಳಿರ್ಬೋದು. ಅವರ ಒಂದು ಟ್ಯಾಟೂ ಕೈ ಮೇಲೆ ಹಚ್ಚೆ ಹಾಕೊಂಡಿದ್ರಂತೆ. ಆ ಕೈ ಮೇಲೆ ಹಚ್ಚೆ ಹಾಕೊಂಡಿರೋದ್ರಿಂದ ಅದನ್ನ ಗುರ್ತಿಡಿದು ಅವರ ತಂದೆ ತಾಯಿಯರಿಗೆ ಕಾಲ್ ಮಾಡಿದ್ರಂತೆ. ಈ ತರ ನಿಮ್ ಮಗನ ಒಂದು ಕೈ ಮೇಲೆ ಹಚ್ಚೆ ಇದೆ ನೋಡಿ, ಅಪ್ಪು ಸರ್ದು ಟ್ಯಾಟೂ ಹಾಕೊಂಡಿದ್ದಾರೆ. ಅವ್ರ ನಿಮ್ ಮಗನ ಇವರು ಅಂತ ಕೇಳಿದ ತಕ್ಷಣ ನಿಜವಾಗ್ಲೂ ಅಲ್ಲೇ ಎದೆ ಹೊಡ್ಕೊಂತ ಇದ್ರಂತೆ ಅವ್ರ ಅಪ್ಪ ಅಮ್ಮ. ನೋಡಿ, ಅಪ್ಪ ಅಮ್ಮ ನಿಜವಾಗ್ಲು ಎದೆ ಹೊಡ್ಕೊಂಡು ಸಾಯುವಷ್ಟು ಗೊಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ ಜನ ಏನ್ ಅಂತಂದ್ರೆ, ಅಷ್ಟು ಬುದ್ಧಿ ಇಲ್ವಾ ಈ ಜನಕ್ಕೆ? ಏನಾಗಿದೆ ನಮ್ ಜನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ, ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತು, ನಾವು ಸಾಯ್ತೀವಿ ಅಂತ ಗೊತ್ತು, ಆದ್ರೂ ಕೂಡ ನುಗ್ತಾನೆ ಇರ್ತಾರೆ. ಎಲ್ಲಂದ್ರಲ್ಲಿ ಯಾವ ಗಂದಿ ಏನು ನೋಡಲ್ಲ. ಮಾಡಕ್ ಬೇರೆ ಕೆಲ್ಸ ಇಲ್ಲ ಇವಕ್ಕೆಲ್ಲ. ಏನಂದ್ರೆ ಏನು ಗೊತ್ತೇ ಆಗಲ್ಲ ಒಂದ್ ಸ್ವಲ್ಪನೂ. ಟ್ಯಾಲೆಂಟ್ ಅನ್ನೋದಂತೂ ಸ್ವಲ್ಪನೂ ಇಲ್ವೇ ಇಲ್ಲ ಇವ್ರಿಗಂತೂ. ಟ್ಯಾಲೆಂಟ್ ಅದ್ ಬಿಡಿ, ಟ್ಯಾಲೆಂಟ್ ಬೇರೆ ವಿಷಯ. ಆದ್ರೆ ನಾವ್ ಯಾವ ರೀತಿ ಒಂದು ಕಾರ್ ಓಡಿಸ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು, ನಮ್ಮಿಂದ ಬೇರೆ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸೇ ಇಲ್ಲ ಈ ನನ್ನ ಮಕ್ಳಿಗೆ. ಏನ್ ಬೇಜಾರಾಗಲ್ವ ಇವ್ರಿಗೆಲ್ಲ? ಅಂದ್ರೆ ನೋಡಿ, ಈಗ ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿ ಏನ್ ಮಾಡ್ಬೇಕು ಪಾಪ. ಅಲ್ಲಿ ಅವ್ರ ಊರಲ್ಲಿ ಏನಿದೆ ಅಲ್ಲಿ ಕುತ್ಕೊಂಡು ಅಳ್ತಾ ಇದಾರೆ ಅವ್ರ ಅಪ್ಪ ಅಮ್ಮ. ಈಗಿರೋ ಪರಿಸ್ಥಿತಿ ನನ್ನ ಮಕ್ಕಳನ್ನ ಈ ರೀತಿ ಕಳ್ಕೊಂಡ್ಬಿಟ್ಟಲ್ಲ ಅಂತ ಅಳ್ತಾ ಇದಾರೆ ಎಲ್ಲಾ ಅಪ್ಪ ಅಮ್ಮನು. ಅಲ್ಲಿ ಆಸ್ಪತ್ರೆ ಮುಂದೆ ಈಗ ಬಾಡಿಯನ್ನ ಶಿಫ್ಟ್ ಮಾಡಲಾಗಿದೆ ಅಂತೆ. ಬಟ್ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಸದ್ಯಕ್ಕಂತೂ ಈಗ ನೋಡಿ, ನೆಲಮಂಗಲ ಬಳಿ ಜಿಂದಾಲ್ ಬಳಿ ಅಪಾರ್ಟ್ಮೆಂಟ್ ಆಗಿರೋದು ಬಸ್ ಮತ್ತೆ ಕಾರ್ ಡಿಕ್ಕಿ ಆಗಿರೋದನ್ನ ನೋಡಿದ್ವಿ. ಅದ್ ಬಿಟ್ರೆ ಹಸುನಿಗಿರುವ ಒಂದು ಘಟನೆಯನ್ನ, ಭೀಕರತೆಯನ್ನ ಕುರಿತು KSRTC ಬಸ್ ಡಿಪೋಗೆ ಏನ್ ಬಸ್ ಚಾಲಕ ಕೆಂಪರಾಜು ಅನ್ನೋರು, ಬಸ್ ಡ್ರೈವರ್ ಏನಿರ್ತಾರೆ ಕೆಂಪರಾಜು, ಅವರು ವಿವರವಾಗಿ ಹೇಳಿದ್ದಾರೆ ಈ ರೀತಿ ಆಕ್ಸಿಡೆಂಟ್ ಆಯ್ತು. ಈ ರೀತಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾವೀಗ ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ಬಸ್ ಕಳಿಸ್ಲೇಬೇಕು. ಯಾಕೆಂದ್ರೆ ಬಸ್ನ ಮುಂದೆ ಗಾಜು ಪುಡಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಟ್ ಆದ್ರೂ ಕೂಡ ಕಾರಂತೂ ಅತಿ ವೇಗವಾಗಿ ಬಂದಿರೋದಂತದೆ. ವೇಗವಾಗಿ ಬಂದು ಡಿವೈಡರ್ ಹಾರಿ ಬಸ್ಗೆ ಡಿಕ್ಕಿ ಹೊಡೆದಾಗ ಜೋರಾದ ಸದ್ದು ಕೇಳಿಸ್ತಂತೆ ಆ ಟೈಮಲ್ಲಿ. ನೋಡಿ, ಆ ಕಾರ್ ಅಂತೂ ಡಿವೈಡರ್ ಬಂದು ಜೋರಾಗಿ ಡಕ್ ಅಂತ ಹೊಡೆದಾಗ ಹೆಂಗೆ ಜೋರಾಗಿ ಒಂದು ಸದ್ದು ಗೊತ್ತಂತೆ. ಆ ಟೈಮಲ್ಲಿ ಬಸ್ಸಿನ ಗ್ಲಾಸ್ ಏನಿದೆ ಪುಡಿ ಫುಲ್ ಪೀಸು.
ಆ ಜೋರ ಸದ್ದು ಕೇಳಿದ ತಕ್ಷಣ. ಆದ್ರೆ ಅಪಘಾತದ ತೀವ್ರತೆಗೆ ಬಸ್ಸಿನ ಗಾಲಿಗಳನ್ನ ಹೊಡೆದು ಫುಲ್ ಕೆಲವರಿಗಂತೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಸ್ನಲ್ಲಿ 43 ಪ್ರಯಾಣಿಕರಿದ್ದು, ಅದಕ್ಕೆ ಯಾರಿಗೂ ಕೂಡ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ಅಪಘಾತದ ಕಾರಿನಲ್ಲಿ 5 ಜನ ಇದ್ರಲ್ಲ, ಅವರಂತೂ ಸ್ಪಾಟ್ ಔಟ್, ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾರೆ. ಅದನ್ನ ಹೇಳದಲ್ಲ, ನಮ್ಮ ಜನಗಳಿಗಂತೂ ತಾಳ್ಮೆ ಅಂತೂ ಸ್ವಲ್ಪನೂ ಇಲ್ವೇ ಇಲ್ಲ. ಹೇಗ್ ಹೋಗ್ಬೇಕು, ಯಾವ ರೀತಿ ಹೋಗ್ತಾ ಇದೀವಿ, ನಾವು ಹೋಗ್ತಾ ಇರೋ ರೂಟೇ ತಪ್ಪಾಗಿದೆ, ಬಟ್ ಅದ್ರಲ್ಲೂ ಕೂಡ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ. ಬುದ್ಧಿ ಗಿದ್ದಿ ಇದೆಯಾ ಕಾರಲ್ಲಿ ಇದ್ದವ್ರಿಗೆ? ಈಗ ಡೆತ್ ಆದ್ರಲ್ಲ ಶಿವರಾತ್ರಿ ಹಬ್ಬದ ದಿನ, ಈಗ ಸತ್ಯ ಹೋಗಿದಾರೆ ಬಿಡಿ, ತೀರೋಗಿದಾರಲ್ಲ, ಏನಾಗಿದೆ ನಮ್ ಜನಕ್ಕೆ ಇಂಥದ್ದಾದ್ರೂ ಕೂಡ. ಅಲ್ಲ, ನಾವ್ ಎಲ್ಲಿ ಏನ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ಕೆಲ್ಸಕ್ಕಾದ್ರೂ ಕೂಡ ಏನ್ ಆತ್ರ ಅಂತದ್ದಾದ್ರೂ ಕೂಡ ಆತ್ರ ಏನಿದೆ? ಅಕಸ್ಮಾತ್ ಆತ್ರ ಇದ್ರು ಕೂಡ ನಾವ್ ಈ ತರ ಆಕ್ಸಿಡೆಂಟ್ ಆಗಿ ಸಾಯ್ತೀವಿ. ಮುಂದೆ ಇರೋದು ಒಂದೇ ಜೀವನ, ನಮ್ಗೆ ಇದೊಂದೇ ಜೀವನ, ಇದ್ ಬಿಟ್ರೆ ನಮ್ ಬೇರೆ ಜೀವನನೇ ಇಲ್ಲ. ಆತರ ಮೈಂಡೇ ಇಲ್ಲ. ಈಗ ನೋಡಿ, ಆಕ್ಸಿಡೆಂಟ್ ಆಗ್ಬೇಕು ಅಂತಂದ್ರೆ ಈ ಒಂದು ಜೀವನದಲ್ಲಿ ನಾವು ಮುಂದೆ ಏನೇನು ಕನ್ಸ್ಗಳನ್ನ ಇಟ್ಕೊಂಡಿರ್ತೀವಿ. ಎಲ್ರೂ ಅಲ್ಲ, ಕೆಲವರು ಮೈಂಡ್ ಅಲ್ಲಂತೂ ಕನ್ಸ್ಕೊಂಡಿದ್ದೇ ಇರುತ್ತೆ. ಅವ್ರಿಗೂ ಕೂಡ ಅಷ್ಟೇನೆ, ಅವ್ರ ಅಪ್ಪ ಅಮ್ಮ ಕೂಡ ಅಷ್ಟೇನೆ, ಏನೇನು ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಅವ್ರ ಅಪ್ಪ ಅಮ್ಮ. ಅದು ಕೂಡ ಭಯನೇ ಇಲ್ವಾ ಅವ್ರಿಗೂ ಕೂಡ ಅಷ್ಟೇನೆ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಈ ರೀತಿ ಸಾಕಬೇಕು ಅಂತೆಲ್ಲ ಅಂತ ಏನೇನೋ ಅನ್ಕೊಂಡಿರ್ತಾರೆ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಸಾಕೊಂಡು ನಾವು ಕೂಡ ಒಂದು ಊರಲ್ಲಿ ಮನೆ ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಂಡು ನಾವ್ ಈ ರೀತಿ ಸಂತೋಷವಾಗಿ ಇರ್ಬೇಕು ಅಂತ ಕೂಡ ಅನ್ಕೊಂಡಿರ್ತಾರಲ್ಲ. ನಿಜವಾಗ್ಲೂ ಅದೆಲ್ಲ ಏನು ಅನ್ಸೋದೇ ಇಲ್ಲ ಅವ್ರಿಗೆ. ಯಾಕೆಂತಂದ್ರೆ ಆ ರೀತಿ ಅನ್ನಿಸ್ಬೇಕು ಅಂತಂದ್ರೆ ನೋಡಿ, ಈ ರೀತಿ ಆಕ್ಸಿಡೆಂಟ್ ಮಾಡ್ಕೋತಿರಲ್ಲ ಅವ್ರು, ಅನ್ಸಿರಲ್ಲ. ನಿಜವಾಗ್ಲೂ ನೋಡಿ, ಅವ್ರ ಮೈಂಡ್ ಅನ್ಸಿರಲ್ಲ. ಅದು ಯಾಕೆ ಅನ್ಸಿರಲ್ಲ ಅಂತಂದ್ರೆ ಈ ರೀತಿ ಆಕ್ಸಿಡೆಂಟ್ ಆಗಿದೆಯಲ್ಲ, ಈ ರೀತಿ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಅಂತೂ ಅದೆಲ್ಲ ಬಿಡಿ. ಯಾಕೆಂದ್ರೆ ಅವ್ರು ಬಂದಿರ್ತಕ್ಕಂಥ ಸ್ಪೀಡ್ ಕಾರಣ. ಆದ್ರೆ ಹಿಂದೆ ಎಲ್ಲ ಈ ರೀತಿ ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ವಿಡಿಯೋ ಮಾಡಿದ್ನಲ್ಲ, ಅದ್ರಲ್ಲಂತೂ ತುಂಬಾ ಎಷ್ಟೋ ಜನ ಕಾಮೆಂಟ್ ಹಾಕಿದ್ರಿ. ಬಿಡಿ ನಿಜವಾಗ್ಲೂ ಇದಂತೂ ತುಂಬಾ ಸ್ಪಾಟ್ ಔಟ್ ಆಗಿರೋದ್ರಿಂದ ಅವ್ರದೇ ತಪ್ಪಾಗುತ್ತೆ. ಯಾಕೆಂದ್ರೆ ನಮ್ಮ ಹುಡುಗರಂತೂ ನೀವು ನೋಡೇ ಇರ್ತೀರಾ, ನಮ್ ಜನಗಳಿಗೆ ಏನಾಗಿದೆ ಬುದ್ಧಿ ಅಂತೂ ಇಲ್ಲ ಅಂತ. ಯಾಕೆಂದ್ರೆ ಅಪಘಾತ ಈ ಸಂಭವಿಸುತ್ತೆ ಅಂತ ಗೊತ್ತು, ಬಟ್ ಆದ್ರೂ ಕೂಡ ಹೇಗ್ ಸಂಭವಿಸುತ್ತೆ, ಈ ತರ ಎಲ್ಲ ಈಗ ಆಗುತ್ತಾ, ಇವೆಲ್ಲ ಕನ್ಫ್ಯೂಷನ್ ಅಲ್ಲೇ ಇರ್ತಾರ ಅವ್ರಿನ. ಅಯ್ಯೋ ಇದೆಲ್ಲ ಆಗಲ್ಲ ಬಿಡಿ, ನುಗ್ಗೋಣ ತೆಗಿ, ಇದೆಲ್ಲ ಆಗಲ್ಲ ಬಿಡಿ ತೆಗಿ, ಹೋಯ್ತಾ ಇರೋಣ ತೆಗಿ, ಏನಾಗಲ್ಲ ಬಿಟ್ರಾಕ್ರೆ ತೆಗಿ ಅಂತಂದ್ಬಿಟ್ಟು ಸುಮ್ನೆ ನುಗ್ತಾ ಇರೋದೆ. ಏನ್ ಬುದ್ಧಿ ಇದೆಯೋ ಏನೋ ನಮ್ ಜನಗಳಿಗಂತೂ. ಅದ್ರಲ್ಲೂ 5 ತೀರೋಗಿದಾರಲ್ಲ ನೋಡಿ, ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದ್ದಾರೆ. 50 ತೀರೋಗಿದ್ದೇನೋ ಅವ್ರದೇ ತಪ್ಪು, ಅವ್ರದೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಬಸ್ಸಲ್ಲಿ ಇದ್ದವ್ರಿಗಂತೂ ಏನು ಗಾಯಗಳೇನು ಅಷ್ಟಾಗಿಲ್ವಂತೆ, ಸಣ್ಣ ಪುಟ್ಟ ಗಾಯ ಬಿಟ್ರೆ ಅದೊಂದು ಮಾತ್ರ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲು ಡೆತ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅವ್ರು. ನಿಜವಾಗ್ಲು ಪಕ್ಕ ಹೇಳ್ತಾ ಇದೀನಿ ನೋಡಿ, ಅವ್ರು ಡೆತ್ ಆಗಿದ್ದು ಒಳ್ಳೇದೇ. ಯಾಕೆಂತಂದ್ರೆ ಆ ಪೈಕಿ ಎಲ್ಲಾ ಮೃತಪಟ್ಟಿದಾರಲ್ಲ, ಬಸ್ ಅಪಘಾತಕ್ಕೀಡಾದ ನಂತರ ಪ್ರಯಾಣಿಕರನ್ನು ಹುಬ್ಬಳ್ಳಿಗೆ ತೆರಳುತ್ತಿದ್ದ ಬಸ್ಗಳಲ್ಲಿ, ಅದು ಬೇರೆ ಬಸ್ಗಳೆಲ್ಲ ಕಳ್ಸಿಕೊಟ್ಟಿದ್ರೆ ಬಿಡಿ, ಅದು ಬೇರೆ ವಿಷಯ. ಬಟ್ ಆದ್ರೂ ಕೂಡ ನನ್ನ ಪ್ರಕಾರ ಹೇಳ್ತೀನಿ ನೋಡಿ, ದಯವಿಟ್ಟು ನೆಕ್ಸ್ಟ್ ಟೈಮ್ ಅಂತೂ, ಇನ್ನು ಮುಂದಕ್ಕಂತೂ ದಯವಿಟ್ಟು ಕಲ್ತ್ಕೊಳ್ಳಿ. ಈಗ್ಲೇ ಎಚ್ಚೆತ್ಕೊಳ್ಳಿ. ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಎಷ್ಟೋ ವರ್ಷಗಳಿಂದ ಆಕ್ಸಿಡೆಂಟ್ ಆಗ್ತಾನೆ ಇದೆ, ನಮಗ್ ಗೊತ್ತೇ ಇದೆ, ನೋಡ್ತಾ ಇದೀವಿ. ಈ ತರ ಆಕ್ಸಿಡೆಂಟ್ ಆಗುತ್ತೆ, ಮುಂದೆ ಇನ್ನೂ ಇದೇ ತರ ಆಗುತ್ತೆ ಎಲ್ಲ ನೋಡ್ತಾ ಇದ್ದೀನಿ. ನಾನ್ ಮಾತ್ರ ಅಲ್ಲ, ಎಲ್ಲ ನಮ್ ಜನಗಳಂತೂ ಡೈಲಿ ನಡೀತಾ ಇರ್ತಕ್ಕಂಥ ನ್ಯೂಸ್ ಗಳಲ್ಲಿ ನೋಡ್ತಾನೆ ಇದ್ದೀರಾ. ಈ ತರ ಆಕ್ಸಿಡೆಂಟ್ ಆಗುತ್ತೆ, ನಾವು ಸಾಯ್ತೀವಿ, ನಮ್ಮ ಜೀವನ ಅಂತಕ್ಕಂಥದ್ದು ನಮ್ ಕೈಲಿಲ್ಲ. ಇವತ್ತು ಸಂಜೆನೆ ಬೇಕಾದ್ರೆ ಸಾಯ್ಬೋದು, ನಾಳೆನೆ ಸಾಯ್ಬೋದು, ನಾವು ಸಾಯಂಕಾಲನೇ ತಿರೋಗ್ಬೋದು, ಇಲ್ಲ ನಾಳೆ ತಿರೋಗ್ಬೋದು. ಯಾವತ್ ಸಾಯ್ತೀವೋ ನಮ್ಗೆ ಗೊತ್ತಿಲ್ಲ. ಆ ರೀತಿ ಇರ್ತಕ್ಕಂಥ ಜೀವನನ ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇದೇ ಕಾರಣ ನೋಡಿ, ಬೇರೆ ಇನ್ನೇನಿಲ್ಲ, ಇದೇ ಕಾರಣ. ನಾವು ಮಾಡ್ತಕ್ಕಂಥ ಆತರದ ಒಂದು ಕೆಲಸ, ಅದು ಯಾವ್ದ್ರಲ್ಲಿ ಆಗ್ಬೋದು. ಸಾವು ಅಂತಕ್ಕಂಥದ್ದು ಹೇಗ್ ಬೇಕಾದ್ರೂ ಬರ್ಬೋದು ಒಬ್ಬ ವ್ಯಕ್ತಿಗೆ. ನೀವೆಲ್ಲರೂ ಈಗ ತಾನೇ ಒಂದು ವಿಷಯನ ಕೇಳೋದ್ರಲ್ಲ, ಆಕ್ಸಿಡೆಂಟ್ ಅಂತ. ಆಕ್ಸಿಡೆಂಟ್ ರೂಪದಲ್ಲೂ ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು ಸಾವು ಅಂತಕ್ಕಂಥದ್ದು. ಆದ್ರೆ ಸಾವು ಅನ್ನೋದು ಹೇಳಿ ಕೇಳಿ ಬರಲ್ಲ. ನಾವು ನಾಳೆ ಯಾವತ್ ಬೇಕಾದ್ರೂ ಸಾಯ್ತೀವೋ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ನೀವು ಕೆಲವೊಂದು ಪಿಕ್ಚರ್ಗಳು ನೋಡಿ, ಕೆಲವೊಂದು ಸಾಂಗ್ಸ್ಗಳನ್ನ ಕೇಳಿ ತಿಳ್ಕೊಂಡಿದ್ದೀರಾ. ಬಟ್ ಆದ್ರೂ ಕೂಡ ಮುಂದೆ ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡೋದ್ ಕಲ್ತ್ಕೊಳ್ಳಿ. ಈ ರೀತಿ ಎಲ್ಲ ಬದುಕೋದಕ್ಕಂತೂ ದಯವಿಟ್ಟು ಹೋಗ್ಬೇಡಿ. ನೋಡಿ, ಈ ತರ ಬಂದು ತಾವು ಕೂಡ ತೊಂದರೆ ಕೊಡೋದಲ್ದೇನೆ, ತಮಗೂ ಕೂಡ ತೊಂದರೆ ಆಗೋದಲ್ದೇನೆ ಈ ರೀತಿ ಮೈಂಡ್ ಇರ್ತಾರಲ್ಲ ಅಂತವ್ರಂತೂ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತವ್ರಿಗಂತೂ. ಬುದ್ಧಿ ಅಂತೂ ಸ್ವಲ್ಪನೂ ಇರಲ್ಲ ಅವ್ರಿಗೆ. ನೋಡಿ, ಅವರೆಲ್ಲ ಒಂಥರ ಎಜುಕೇಟೆಡ್ ಅಲ್ಲ, ಅವರೆಲ್ಲ ಅನ್ಎಜುಕೇಟೆಡ್ ಫೆಲೋಗಳೇ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನೋಡಿ, ಇವತ್ತಿನ ಒಂದು ಸಬ್ಜೆಕ್ಟ್ ಏನಂತಂದ್ರೆ ಆಕ್ಸಿಡೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.